MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ಫ್ಯಾನ್ಸ್ ವಾರ್ ಭಾರಿ ಜೋರಾಗಿ ಸಾಗ್ತಾ ಇದೆ. ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಳಿಕೆಗೆ ಸುದೀಪ್ ಅಭಿಮಾನಿಗಳಿಂದ ಕೌಂಟರ್. ಹುಬ್ಬಳ್ಳಿಯಲ್ಲಿ ಮ್ಯಾಕ್ಸ್ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಸುದೀಪ್ ಕೊಟ್ಟಂತ ಹೇಳಿಕೆಗೆ ವಿಜಯಲಕ್ಷ್ಮಿ ಕೌಂಟರ್ ಕೊಟ್ಟಿದ್ದು, ಈಗ ವಿಜಯಲಕ್ಷ್ಮಿ ಹೇಳಿಕೆಗೆ ಸುದೀಪ್ ಅಭಿಮಾನಿಗಳು ಕೌಂಟರ್ ಕೊಡ್ತಿದ್ದಾರೆ. ಹಳೆ ಘಟನೆಗಳನ್ನ ಕೆಣಕಿ ಕುಟುಕಿದ್ದಾರೆ ಕಿಚ್ಚನ ಫ್ಯಾನ್ಸ್. ದರ್ಶನ್ ಕುಟುಂಬದ ಗಲಾಟೆ ವೇಳೆ ಇದೇ ಸುದೀಪ್ ಬಂದದ್ದು, ವಿಜಯಲಕ್ಷ್ಮಿ ಬೆಂಬಲಕ್ಕೆ ಸುದೀಪ್ ಬಂದದ್ದು ಅಂತ ಟಾಂಗ್ ಕೊಟ್ಟಿದ್ದಾರೆ. ಹಳೆ ವಿಚಾರಗಳನ್ನ ನೆನಪಿಸ್ತಾ ಇದ್ದಾರೆ ಸುದೀಪ್ ಫ್ಯಾನ್ಸ್. ಸ್ಟಾರ್ ಫ್ಯಾನ್ಸ್ ವಾರ್ ಮುಂದುವರಿತಾ ಇದೆ. ಸುದೀಪ್ ವೇದಿಕೆ ಮೇಲೆ ಆಡಿದಂತಹ ಒಂದು ಮಾತು ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆಯಿತು. ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಅಂತ ಸುದೀಪ್ ಮಾತನಾಡಿದ್ರು. ಮ್ಯಾಕ್ಸ್ ಪ್ರೀ ರಿಲೀಸ್ ಇವೆಂಟ್ ವೇಳೆ ಯುದ್ಧಕ್ಕೆ ಸಿದ್ಧ ಅಂದ್ರು. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಈಗ ಸಂಪರ್ಕದಲ್ಲಿದ್ದಾರೆ. ಜಗ್ಗಿನ್, ಸ್ಟಾರ್ ಫ್ಯಾನ್ಸ್ ವಾರ್ ಭಾರಿ ಜೋರಾಗ್ತಾ ಇರುವಂತೆ ಕಂಡು ಬರ್ತಾ ಇದೆ. ಸುದೀಪ್ ಕೊಟ್ಟಂತಹ ಒಂದು ಹೇಳಿಕೆ ಬಹಳ ದೊಡ್ಡ ಸಂಚಲನ ಮೂಡಿಸಿರುವಂತದ್ದು. ಈಗ ವಿಜಯಲಕ್ಷ್ಮಿ ಅವರಿಗೆ ಕಿಚ್ಚನ ಫ್ಯಾನ್ಸ್ ಯಾವ ರೀತಿಯಲ್ಲಿ ಕೌಂಟರ್ ಕೊಡ್ತಾ ಇದ್ದಾರೆ? ಇದು ಇಲ್ಲಿಗೆ ನಿಲ್ಲೋ ಲಕ್ಷಣ ಅಂತೂ ಇಲ್ಲ ಅನ್ಸುತ್ತೆ. ಪ್ರತಿಮಾ ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಅನ್ನೋಂಥ ಕಿಚ್ಚ ಸುದೀಪರ ಒಂದು ಮಾತು ಈಗ ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ, ಇದು ಒಂದಿಷ್ಟು ಆರೋಗ್ಯಕರ ಬೆಳವಣಿಗೆಗೆ ಕಾರಣ ಆಗ್ತಾ ಇಲ್ಲ ಅನ್ನುವಂಥದ್ದು ಮಾತ್ರ ಸದ್ಯಕ್ಕೆ ಸ್ಪಷ್ಟ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಇಬ್ಬರ ಅಭಿಮಾನಿಗಳು ಕೆಸರೆರಚಾಟಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಅಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಳೆಯ ಘಟನೆಗಳನ್ನು ಮೆಲುಕು ಹಾಕಿ ಕೌಂಟರ್ ಕೊಡುವಂಥದ್ದು ಆಗ್ತಾ ಇದ್ರೆ, ಇತ್ತ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಕೂಡ ಅಂದರೆ ಅವರ ಫ್ಯಾನ್ಸ್ ಪೇಜ್ ಕೂಡ ಒಂದು ಸ್ಪಷ್ಟನೆ ನೀಡ್ತಾ ಇರ್ತಕ್ಕಂಥದ್ದು. ಅವತ್ತು ಅಂದರೆ ದರ್ಶನ್ ಅವರು ಮತ್ತು ವಿಜಯಲಕ್ಷ್ಮಿ ಅವರ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯದ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತು 2011ರ ಸಂದರ್ಭ ಅಂದರೆ ಆ ಸಮಯದಲ್ಲಿ ದರ್ಶನ್ ಅವರು ಮತ್ತು ವಿಜಯಲಕ್ಷ್ಮಿ ಅವರ ನಡುವೆ ವೈಯಕ್ತಿಕ ಕಾರಣಕ್ಕೆ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು, ಬಿರುಕು ಕೂಡ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ವಿಜಯಲಕ್ಷ್ಮಿ ಅವರಿಗೆ ಒಂದು ರೀತಿ ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ರು ಅನ್ನುವಂಥದ್ದನ್ನ ಬಿಂಬಿಸಲಿಕ್ಕೆ ಕಿಚ್ಚ ಸುದೀಪ್ ಅವರು ಒಂದು ಫೋಟೋವನ್ನು ರಿಲೀಸ್ ಮಾಡಿ ಅದರ ಮುಖಾಂತರ ಕೌಂಟರ್ ಕೊಡ್ತಾ ಇದ್ದಾರೆ. ಅಂದರೆ ನಿನ್ನೆ ಸಂಜೆವರೆಗೂ ಅಂದರೆ ವೈಯಕ್ತಿಕವಾಗಿ ಜಸ್ಟ್ ಸುದೀಪ್ ಅವರ ವಿಚಾರವಾಗಿ ಮಾತನಾಡ್ತಾ ಇದ್ರು. ಬಟ್ ಈಗ ನಿನ್ನೆ ಸಂಜೆ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಅವರು ಯಾವತ್ತು ಕಿಚ್ಚ ಸುದೀಪ್ ಅವರಿಗೆ ಒಂದು ರೀತಿ ನೇರವಾಗಿ ಟಾಂಗ್ ಕೊಟ್ಟರು, ಅಂದರೆ ಅವರು ಒಳಗಿದ್ದಾಗ ಮಾತನಾಡಬಾರ್ದು ಅನ್ನೋಂಥ ಮಾತನ್ನೇ ಹೇಳಿದರು. ನೊಂದ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ಅದಕ್ಕೆ ಒಂದು ರೀತಿಯ ಈ ಫೋಟೋ ಕೌಂಟರ್ ಅನ್ನುವಂಥದ್ದು ಈಗ ಸ್ಪಷ್ಟ ಆಗ್ತಾ ಇರ್ತಕ್ಕಂಥದ್ದು. ಕಿಚ್ಚ ಸುದೀಪ್ ಅವರು ಮತ್ತು ವಿಜಯಲಕ್ಷ್ಮಿ ಅವರು ಜೊತೆಗೆ ಕೂತು ಆ ಸಂದರ್ಭದಲ್ಲಿ ಇದ್ದಂತಹ ಫೋಟೋ ಈಗ ರಿಲೀಸ್ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಏನಂತಂದರೆ ಒಂದು ರೀತಿ ಇದು ಸಿನಿಮಾವನ್ನು ಬಿಟ್ಟು ವೈಯಕ್ತಿಕ ವಿಚಾರಗಳನ್ನು ಓದೆ ಮಾಡುವಂತಹ ಹಂತಕ್ಕೆ ತಲುಪ್ತಾ ಇರ್ತಕ್ಕಂಥದ್ದನ್ನು. ಸೊ ಇದು ಯಾವ ರೀತಿ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಎಲ್ಲದರ ಜೊತೆಗೆ ಈಗ 11 ಗಂಟೆಗೆ ಒಂದು ಯುದ್ಧ ಒಂದು ಪಡೆ ಅನ್ನುವಂಥದ್ದು ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನು ಕಿಚ್ಚ ಸುದೀಪ್ ಅವರ ಆಪ್ತ ಬಳಗದವರು ಚಕ್ರವರ್ತಿ ಚಂದ್ರಚೂಡ್ ಅವರು ಕೂಡ ಈಗ ಸ್ಪಷ್ಟನೆ ಕೊಡಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಸೊ ಇದೆಲ್ಲವೂ ಕೂಡ ಯಾವ ರೀತಿ ಬ್ರೇಕ್ ಬೀಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಜಗಿನ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಈಗ ಕೌಂಟರ್ಗೆ ಪ್ರತಿ ಕೌಂಟರ್ಗಳು ಮುಂದುವರಿತಾ ಇದೆ. ಸುದೀಪ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಟಾಕ್ ವಾರ್ ಮುಂದುವರಿತಾ ಇದೆ. ಪೋಸ್ಟ್ಗಳ ಮೇಲೆ ಪೋಸ್ಟ್ ಹಾಕ್ತಾ ಇದ್ದಾರೆ. ಈ ಯುದ್ಧ ಮುಂದುವರಿಯೋ ಎಲ್ಲಾ ಲಕ್ಷಣ ಕಂಡು ಬರ್ತಾ ಇದೆ. ಈವರೆಗೂ ನಾವು ಸುದೀಪ್ ಆಡಿದಂತಹ ಮಾತಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೊಟ್ಟಂತಹ ಕೌಂಟರ್ ನೋಡಿದ್ವಿ. ಈಗ ಫ್ಯಾನ್ಸ್ಗಳ ಎಂಟ್ರಿ ಆಗಿದೆ, ಜೋರಾಗಿದೆ. ಸ್ಟಾರ್ ಫ್ಯಾನ್ಸ್ ವಾರ್. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳ ಮೇಲೆ ಪೋಸ್ಟ್ ಹಾಕ್ತಾ ಇದ್ದಾರೆ, ಹಳೆ ವಿಚಾರಗಳನ್ನ ನೆನಪಿಸ್ತಾ ಇದ್ದಾರೆ. ಇನ್ನು ಕಿಚ್ಚನ ಯುದ್ಧದ ಮಾತಿಗೆ ಇವತ್ತು ಸ್ಪಷ್ಟನೆ ಸಿಗುತ್ತಾ? ಕಿಚ್ಚನ ಮಾತಿಗೆ ಉತ್ತರ ಹೇಳ್ತಾರಾ ಚಕ್ರವರ್ತಿ ಚಂದ್ರಚೂಡ್? ಕೆಲವೇ ಕ್ಷಣಗಳಲ್ಲಿ ಲೈವ್ ಬರ್ತೀನಿ ಎಂದಿದ್ದಾರೆ ಚಂದ್ರಚೂಡ್. ಸುದೀಪ್ ಆಡಿದ ಮಾತಿಗೆ ಸ್ಪಷ್ಟನೆಯನ್ನ ಚಂದ್ರಚೂಡ್ ನೀಡ್ತಾರ? ಈ ಹಿಂದೆ ಕೂಡ ನಾವು ನೋಡಿದ್ವಿ ಸುದೀಪ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ಹಲವು ಬಾರಿ ಮಾತನಾಡಿದ್ದನ್ನ. ಈಗಲೂ ಅವರು ಲೈವ್ ಬರ್ತೀನಿ, ಮಾತನಾಡ್ತೀನಿ ಅಂತ ಹೇಳಿರೋದು ಸುದೀಪ್ ಕೊಟ್ಟಂತಹ ಹೇಳಿಕೆಗೆ ಸ್ಪಷ್ಟನೆಯಾಗಿರುತ್ತಾ? ಈಗಾಗ್ತಾ ಇರುವಂತಹ ಬೆಳವಣಿಗೆಗೆ ಒಂದು ಕ್ಲಾರಿಟಿ ಏನಾದರೂ ಕೊಡ್ತಾರಾ? ಒಂದು ಸಿನಿಮಾ ಬಿಡುಗಡೆಯಾಗತ್ತೆ ಅಂತಂದಾಗ ಆ ಸಂದರ್ಭದಲ್ಲಿ ನಟ ಸುದೀಪ್ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಅಂತ ಹೇಳಿದ್ದು ಯಾರನ್ನ ಕುರಿತು? ಅವರು ಯಾರನ್ನ ಕುರಿತು ಹೇಳಿದ್ರು? ಆದರೆ ದರ್ಶನ್ ಫ್ಯಾನ್ಸ್ ಅಂತೂ ಕೆಂಡ ಕಾರ್ತಿದ್ದಾರೆ, ಕೌಂಟರ್ಗಳನ್ನ ಕೊಡ್ತಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಸುದೀಪ್ ಫ್ಯಾನ್ಸ್ ಕೂಡ ಕೌಂಟರ್ಗಳನ್ನ ಕೊಡ್ತಿದ್ದಾರೆ. ಈಗ ಆಲ್ರೆಡಿ ಪೋಸ್ಟ್ ವಾರ್ಗಳು ಮುಂದುವರಿತಾ ಇದೆ. ಈ ಎಲ್ಲ ಸ್ಟಾರ್ ಫ್ಯಾನ್ಸ್ ವಾರ್ ಮಧ್ಯೆ ಸಿನಿಮಾ ಪೈರಸಿ ಸಮರ ಶುರುವಾಗಿದೆ.
ಸ್ಯಾಂಡಲ್ವುಡ್ ಸಿನಿಮಾಗಳಿಗೆ ಪೈರಸಿ ಮಾರಕ. ಈ ಪೈರಸಿಯನ್ನ ಖಂಡಿಸಿ ಅಂತ ಡೆವಿಲ್ ಚಿತ್ರತಂಡ ಪೋಸ್ಟ್ ಹಾಕಿದೆ. ಪೈರಸಿ ಎನ್ನುವುದು ವೈರಸ್ನಂತೆ ಹಬ್ಬತಾ ಇದೆ. ದಯವಿಟ್ಟು ಯಾರೂ ಪೈರಸಿಯನ್ನ ಮಾಡಬೇಡಿ ಅಂತ ಡೆವಿಲ್ ಚಿತ್ರತಂಡ ಅಧಿಕೃತವಾಗಿ ಪೋಸ್ಟ್ ಹಾಕಿ ಮನವಿ ಮಾಡಿಕೊಂಡಿದೆ. ಪೈರಸಿ ವಾರ್ ಕುರಿತು ಡೆವಿಲ್ ಚಿತ್ರತಂಡದಿಂದ ಅಧಿಕೃತ ಪೋಸ್ಟ್. ಪೈರಸಿ ಅನ್ನೋದು ವೈರಸ್ನಂತೆ ಹಬ್ತಾ ಇದೆ. ಇಟ್ ಕಿಲ್ಸ್ ಮೂವೀಸ್, ವಿ ಆರ್ ಸ್ಟಿಲ್ ಫೈಟಿಂಗ್ ದ ಬ್ಯಾಟಲ್ ಅಂತ ಡೆವಿಲ್ ಚಿತ್ರತಂಡ ಪೋಸ್ಟ್ ಹಾಕಿದೆ. ಪೈರಸಿ ಒಂದು ವೈರಸ್ ಇದ್ದಂತೆ, ಅದು ಚಿತ್ರವನ್ನೇ ಮುಗಿಸ್ಬಿಡುತ್ತೆ. ನಾವು ಈಗಲೂ ಕೂಡ ಅದರ ವಿರುದ್ಧ ಹೋರಾಡ್ತಾ ಇದ್ದೀವಿ. 10,500 ಲಿಂಕ್ಗಳನ್ನು ಈಗಾಗಲೇ ಅಳಿಸಲಾಗಿದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಪೈರಸಿಯನ್ನ ಖಂಡಿಸಿ ಡೆವಿಲ್ ಚಿತ್ರತಂಡ ಹಾಕಿರುವಂತಹ ಪೋಸ್ಟ್ ಇದು. ಡೆವಿಲ್ ಸಿನಿಮಾಗೂ ಕೂಡ ಪೈರಸಿ ಮಾರಕ ಆಗಿದೆ. ಇತಿಹಾಸದಲ್ಲೇ ಇಷ್ಟು ದೊಡ್ಡ ಪೈರಸಿ ಆಗಿಲ್ಲ. ಈವರೆಗೂ 10,500ಕ್ಕೂ ಹೆಚ್ಚು ಲಿಂಕ್ಗಳನ್ನು ಡಿಲೀಟ್ ಮಾಡಲಾಗಿದೆ. ಪೈರಸಿ ಲಿಂಕ್ಗಳನ್ನು ಡಿಲೀಟ್ ಮಾಡೋ ಕೆಲಸ ಆಗಿದೆ. ಥಿಯೇಟರ್ಗಳಲ್ಲೇ ಸಿನಿಮಾ ನೋಡಿ ಅಂತ ಮನವಿ ಮಾಡಿಕೊಂಡಿದೆ ಡೆವಿಲ್ ಚಿತ್ರತಂಡ. ಈ ಬಗ್ಗೆ ಪೋಸ್ಟ್ ಹಾಕಿ ಚಿತ್ರತಂಡದಿಂದ ರಿಕ್ವೆಸ್ಟ್. ಪೈರಸಿ ಇಸ್ ಅ ವೈರಸ್, ಇಟ್ ಕಿಲ್ಸ್ ಮೂವೀಸ್, ವಿ ಆರ್ ಸ್ಟಿಲ್ ಫೈಟಿಂಗ್ ದ ಬ್ಯಾಟಲ್ ಅಂತ ಡೆವಿಲ್ ಚಿತ್ರತಂಡ ಪೈರಸಿ ವಿರುದ್ಧ ಸಮರ ಸಾರಿರುವಂಥದ್ದು. ದಯವಿಟ್ಟು ಚಿತ್ರವನ್ನ ಬಂದು ಥಿಯೇಟರ್ಗಳಲ್ಲಿ ನೋಡಿ. ಈ ಪೈರಸಿ ವಿರುದ್ಧದ ಈ ಹೋರಾಟದಲ್ಲಿ ನಮಗೆ ಸಾಥ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಡೆವಿಲ್ ಚಿತ್ರತಂಡದವರು. ಅಧಿಕೃತವಾಗಿ ಪೋಸ್ಟ್ ಹಾಕಿದ್ದಾರೆ. ಡೆವಿಲ್ ಚಿತ್ರಕ್ಕೆ ಪೈರಸಿಯ ಕಾಟ ಶುರುವಾಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH